ಸನಾತನ ಧರ್ಮಾಧೀಶಾಯ ಬನ್ನಿ ಋಷಭ ಜಗದ್ಗುರು ಪಾಹಿ ಮಾಂ ಜಗದಾರಾಧ್ಯ ವಿಶ್ವಾರಾಧ್ಯ ಪುರೋದ್ಭವ ಯಸ್ಯ ಸ್ಮರಣಮಾತ್ರೇಣ ಋಣಾನ್ಮುಕ್ತಿಕರಸ್ಥಿತಃ ತಂ ಒಂದೇ ಜಗದಾಧಾರ ವಿಶ್ವಾರಾಧ್ಯಂ ಜಗದ್ಗುರು. ವಿಶ್ವಾರಾಧ್ಯ ಕ್ಷೇತ್ರದ ಪರಂಪರಾ ಪಾದಯಾತ್ರೆ ಅಂದರೆ ವಿಶ್ವಾರಾಧ್ಯರ ಜನ್ಮಕ್ಷೇತ್ರ ಗಂವಾರದ ಮೂಲ ಪುರುಷರು ಹಾಗೂ ಮಂತ್ರ ಪುರುಷರು ದೈವ ಪುರುಷರಾದಂಥ ಜಗದ್ಗುರು ಬನ್ನಿ ಬಸವಾರ್ಯರ ದರ್ಶನಾಶೀರ್ವಾದವನ್ನು ಪಡೆದುಕೊಂಡು ವಿಶ್ವಾರಾಧ್ಯರ ಜನ್ಮಕ್ಷೇತ್ರ ಗಂವಾರ ಪಂಚಗೃಹೋಪಕಟ್ಟಿ ಹಿರೇಮಠದ ವಿಶ್ವಾರಾಧ್ಯರ ಜನ್ಮದ ಗರ್ಭಾಂಬುದಿಗೆ ನಮಸ್ಕರಿಸಿ ಸುಮಾರು ಲಕ್ಷಾಂತರ ಭಕ್ತರು ನ ಭೂತೋ ನ ಭವಿಷ್ಯತಿ ಇದುವರೆಗೂ ಇಷ್ಟು ಜನ ಸೇರಿಲ್ಲ. ಮುಂದೆ ಅವನ ಇಚ್ಛೆ ಅದ, ನಮ್ಮ ಕೈಗೇನಿಲ್ಲ. ಆದ್ರೂ ವಿಶ್ವಾರಾಧ್ಯರ ಅಂತಃಕರಣ ದೃಷ್ಟಿ ಪುಣ್ಯ ಪುರುಷರು ಬಹುಶಃ ಮಾಡಿ ಅವರು ಗದ್ದಿಗೆಯಲ್ಲಿ ಇರೋದಿಲ್ಲ, ಹೌದಾ, ಮನೆಯಲ್ಲಿರ್ತಾರೆ. ಬಂದಂಥ ಲಕ್ಷ ಭಕ್ತರ ಹೃದಯದಲ್ಲಿ ಇರ್ತಾರೆ ಅಂತ ತಿಳ್ಕೊಂಡು ಎಲ್ಲರಿಗೂ ಏನೂ ಆಗಲಾರ್ದಂಗೆ ತಣ್ಣಗೆ ತಂದು ಮುಟ್ಟಿಸಿದ. ಇದು ಭಾಳ ಸಂತೋಷ ಮತ್ತು ಸಂಭ್ರಮದ ವಿಷಯ. ಸೋಮವಾರ ದಿನದಿಂದ ಪ್ರಾರಂಭಗೊಂಡಂಥ ಸಂಕಲ್ಪ ಯಾತ್ರೆ ಹಲವಾರು ಗ್ರಾಮಗಳ ಜನರನ್ನು ಭಕ್ತಿ ಸೇವೆಯನ್ನು ಸ್ವೀಕಾರ ಮಾಡುತ್ತಾ ಬಂದು ಇವತ್ತಿನ ದಿವಸ ಶ್ರೀ ಕ್ಷೇತ್ರದಲ್ಲಿ ಸಂಪನ್ನಗೊಂಡಿತ್ತು. ವಿಶ್ವಾರಾಧ್ಯರ ಪುಣ್ಯಕ್ಷೇತ್ರದ ಕೃಪಾಶೀರ್ವಾದ ಕೇವಲ ಭಕ್ತಾದಿಗಳಿಗೆ, ಪಾದಯಾತ್ರೆ ಬಂದಂಥ ಭಕ್ತಾದಿಗಳಿಗೆ ಅಷ್ಟೇ ಅಲ್ಲ, ಅವರ ನಾಮಸ್ಮರಣೆ ಮಾಡತಕ್ಕಂಥ ಲಕ್ಷ ಭಕ್ತರ ಮನದ ಇಂಗಿತವನ್ನು ಅರಿತುಕೊಂಡು ಸದ್ಗುರುನಾಥ ಆರೋಗ್ಯ ಕೊಡಲಿ, ಆಯುಷ್ಯ ಕೊಡಲಿ, ಲೋಕಕ್ಕೆ ಒಳ್ಳೆಯದನ್ನುಂಟು ಮಾಡಲಿ, ಮಳೆ ಬೆಳೆ ಕೊಡಲಿ. ಮಳೆ ಇಲ್ಲ ಅಂತ ತಿಳ್ಕೊಂಡು ಯಾರೂ ಅಧೈರ್ಯಕ್ಕೆ ಬಿಡುವಂಥ ಕಾರಣ ಅಲ್ಲ. ದೇವರು ಮಳೆ ಕೊಡ್ತಾನೆ. ಅವ ದೇವ್ರು ಕಾಯಲಿಲ್ಲ ಅಂದ್ರೆ ನಮ್ಮನ್ನು ಕಾಯ್ಬೇಕು ಯಾರು, ಹೌದಾ? ನಾವೆಲ್ಲರೂ ಕೂಡಿಕೊಂಡು ಪಾದಯಾತ್ರಾರ್ಥಿಗಳು ಬಂದಂಥವ್ರದ ಪುಣ್ಯದ ಫಲ ನಾ ಏನು ಕೇಳ್ತೇನೆ ಅಂತಂದ್ರೆ, ಗುರುನಾಥ ನಾನು ನಡ್ಕೊತ ಬಂದದ್ದು ಏನಾದರೂ ಪುಣ್ಯದ ಫಲ, ಅದರದ್ದು ಕೂಲಿ ಏನಾದರೂ ಕೊಡೋಂಗಿತ್ತಂದ್ರೆ ಬಂದಂಥ ಲಕ್ಷ ಭಕ್ತರಿಗೆ ಹಂಚಿಕೊಡು, ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನಾನು ಇವತ್ತಿನ ದಿವಸ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ನಮ್ಮ ಸದ್ಗುರು ಶ್ರೀ ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳ ಪಾದಗಳಲ್ಲಿ ವಂಚಿಸುತ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ನೋಡಿದರೆ ಲಕ್ಷಾನುಗಟ್ಟಲೆ ಜನ ಕಲಿತಿದ್ದಾರೆ. ತುಮಕೂರು ಸದ್ಗುರು ವಿಶ್ವರಾಧ್ಯ ಮುತ್ಯ ಮತ್ತು ಗಂಗಾಧರ ಮುತ್ಯನವರ ಶಕ್ತಿ ಏನೆಂಬುದು ಇದರಿಂದ ಗೊತ್ತಾಗ್ತದೆ. ಮತ್ತು ಈಗ ಅವರು ಪಾದಯಾತ್ರೆ 3 ದಿನದಿಂದ ಮಾಡ್ತಾ ಇದ್ದಾರೆ. ಅದು ಅವರು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದಾರೆ. ಮಳೆ ಬರಲಾರ ಸಲುವಾಗಿ ಮಾಡಲಾಗ್ತಾರೆ. ಮಳೆ ಬರ್ತಾ ಇದೆ. ಈಗ ಅವ್ರದ್ದೆಲ್ಲ ಏನಿದ್ರು ಭಕ್ತರ ಯೋಗಕ್ಷೇಮ ನೋಡ್ಕೊಂಡು ಭಕ್ತರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಪಾದಯಾತ್ರೆ ಮಾಡ್ತಿದ್ದಾರೆ. ತಾವು ನೋಡಿದಂಗೆ ಇಲ್ಲಿ ಎಲ್ಲಿ ಸಮೀಪದಲ್ಲಿ ಈ ರೀತಿ ಪಾದಯಾತ್ರೆ ಆಗೋದಿಲ್ಲ. ಎಲ್ಲ ಲಕ್ಷಾಂತರ ಜನ ಎಲ್ಲರೂ ಆತನ ಭಕ್ತಿ ಮತ್ತು ಆತನ ಆಶೀರ್ವಾದಕ್ಕೆ ಎಲ್ಲರೂ ಒಂದೇ ಮನಸ್ಸಲ್ಲಿಂದ ಬೇಡ್ಕೊಂತಾರೆ. ಈಗಾಗಲೇ ನೋಡಿರಿ, ಈ ಪಾದಯಾತ್ರೆ ಸದ್ಗುರು ವಿಶ್ವರಾಧ್ಯ ಮುತ್ತಿನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ದೇಶದಲ್ಲಿ ಮಳೆ ಬೆಳೆ ಎಲ್ಲ ಸಮೃದ್ಧಿ ಆಗಲಿ ಅಂತ ಅವರು ಆಶೀರ್ವಾದ ಮಾಡ್ತಾರೆ. ಈ ಪಾದಯಾತ್ರೆ ಸಮೃದ್ಧಿಯಾಗಿ ಆರೈಸಲಿ ಅಂತೇಳಿ ನಾನು ಹೇಳಿ ಮಾತು